ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 1 ಪೂರ್ಣಾಂಕಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 1.1ರಲ್ಲಿರ್ತಕ್ಕಂಥ ಒಂದೊಂದಾಗಿ ಲೆಕ್ಕಗಳನ್ನು ಓದ್ತಾ ಹೋಗೋಣ. ಒಂದನೇದು ಮೊತ್ತ -7, ವ್ಯತ್ಯಾಸ -10, ಸಿ ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ. ಇಲ್ಲಿ ನೋಡ್ರಿ, ಮೊತ್ತ -7 ಆಗುವಂತೆ ಅಂದರೆ ಪ್ಲಸ್ ಯಾವುದಾದ್ರೂ ಎರಡು ಪೂರ್ಣಾಂಕಗಳನ್ನು ಹಾಕಿದರೆ ಇಲ್ಲಿ ಮುಂದೆ -7 ಬರಬೇಕು. ಭಾಳ ಸುಲಭದ್ದು ಅಂತ ಹೇಳ್ಕೊಡ್ತೀನಿ. ಇದೇ -7 ಇದು ಪೂರ್ಣಾಂಕ, ಜೊತೆಗೆ 0 ಇದು ಪೂರ್ಣಾಂಕ. ಇವೆರಡೂ ಸೇರಿದರೆ -7 ಬರುತ್ತೆ. ಇದು ಸುಲಭದ ಪೂರ್ಣಾಂಕ. ಇವೆರಡು ಪೂರ್ಣಾಂಕಗಳು ಬರೀರಿ ಅಂತ ಹೇಳಿದ್ರೆ ಒಂದು ಜೊತೆ, ಇದು ಒಂದು ಜೊತೆ ಬರೆದು ಬಿಡ್ಬೋದು. ಅಥವಾ ಇನ್ನೊಂದು ಸುಲಭದ್ದು ಏನಪ್ಪ ಅಂದರೆ -3 -4 ಅಥವಾ -5 ಅಥವಾ -2 ಈ ರೀತಿ 7 ಆಗಂಗೆ ಎರಡೂ ಮೈನಸ್ ಇರ್ತಕ್ಕಂಥ ಪೂರ್ಣಾಂಕಗಳನ್ನು ಬರೆದು ಬಿಟ್ಟರೆ ಮೊತ್ತ -7 ಆಗುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಬರೀಬೇಕಂದ್ರೆ ಮೈನಸ್ ಇರ್ತಕ್ಕಂಥದ್ದು ಜಾಸ್ತಿ, ಅದರಲ್ಲಿ 8ಅನ್ನು ಕಳೆದ್ರೆ 7 ಆಗುತ್ತೆ. ಮೈನಸ್ ಇರ್ತಕ್ಕಂಥದ್ದು ಜಾಸ್ತಿ ಇದ್ದರೆ ಪ್ಲಸ್ ಇರ್ತಕ್ಕಂಥದ್ದು ಕಡಿಮೆ ಇದ್ದರೆ 8ರಲ್ಲಿ 1 ಕಳೆದ್ರೆ -7 ಆಗುತ್ತೆ. ಈ ರೀತಿ. ನೆಕ್ಸ್ಟ್ ವ್ಯತ್ಯಾಸ -10 ಆಗುವಂತೆ ಅಂದರೆ ಕಳಿಬೇಕು. ಎಷ್ಟನ್ನು ಕಳಿಬೇಕು, ಯಾವುದರಲ್ಲಿ ಕಳಿಬೇಕು, ಇಲ್ಲಿ ಉತ್ತರ -10 ಬರಬೇಕು. ಇದು ಕೂಡ ಸುಲಭವಾಗಿರ್ತಕ್ಕಂಥ ಒಂದು ಪೂರ್ಣಾಂಕಗಳ ಜೊತೆ ಅಂದರೆ -10 ಬರೆದು ಇದರಲ್ಲಿ 0ಯನ್ನು ಕಳೆದ್ರೆ -10 ಬರುತ್ತೆ. ಈ ರೀತಿ ನಾವು ಸುಲಭವಾಗಿರ್ತಕ್ಕಂಥ ಎರಡು ಪೂರ್ಣಾಂಕಗಳನ್ನು ಬರಿಬೋದು. ಅಥವಾ ನಾವು ಬೇರೆ ಪೂರ್ಣಾಂಕಗಳು ಬರಿತೀವಿ ಅಂದರೆ -20ರಲ್ಲಿ -10ಅನ್ನು ಕಳೆದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ -20ರಲ್ಲಿ 10 ಕಳೆದ್ರೆ -10 ಆಗುತ್ತೆ. ಹಾಗಾಗಿ ಇದು -10. ಪ್ಲಸ್ ಇರ್ತಕ್ಕಂಥ ಪೂರ್ಣಾಂಕಗಳನ್ನು ಮಾಡಬೇಕಂದ್ರೆ ಇಲ್ಲಿ +8ರಲ್ಲಿ ಎರಡೂ ಚಿಹ್ನೆ ಒಂದೇ ಬರಬೇಕಾಗುತ್ತೆ. +18 ಪ್ಲಸ್ ಹೋಗಿ ಮೈನಸ್ ಆಗುತ್ತೆ. -18ರಲ್ಲಿ +8 ಹೋದರೆ -10 ಉತ್ತರ. ನೆಕ್ಸ್ಟ್ ವ್ಯತ್ಯಾಸ 0 ಬರಬೇಕು. ಅಂದರೆ ವ್ಯತ್ಯಾಸ ಅಂದರೆ ಮೈನಸ್ ಕಳಿಬೇಕು, ನಡುವೆ ಮೈನಸ್ ಹಾಕ್ತೀವಿ. 5ರಲ್ಲಿ 5 ಕಳೆದ್ರೆ 0 ಅಥವಾ -8ರಲ್ಲಿ -8 ಕಳೆದ್ರೆ 0. ಒಂದೇ ಚಿಹ್ನೆ ಇರತಕ್ಕಂಥ ಪೂರ್ಣಾಂಕಗಳನ್ನು ಕಳೆದ್ರೆ 0 ಬರುತ್ತೆ. ನೆಕ್ಸ್ಟ್ ಎರಡನೇದು, ಅದರಲ್ಲಿ ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ. ಋಣ ಅಂದರೆ ಮೈನಸ್ ಇರ್ತಕ್ಕಂಥ, ಇಲ್ಲಿ ವ್ಯತ್ಯಾಸ 8 ಬರ್ಬೇಕಂದ್ರೆ ನಾವು ವ್ಯತ್ಯಾಸ ಅಂದರೆ ಮೈನಸ್ ಕಳಿಬೇಕು. ಎರಡು ಋಣ ಪೂರ್ಣಾಂಕಗಳನ್ನು ಬರೀ ಅಂತ ಹೇಳಿದರೆ, ಈಗ ನಾವು ಒಂದು ಯಾವುದಾದ್ರೂ ಒಂದು ಋಣ ಪೂರ್ಣಾಂಕ ಇಲ್ಲಿ ಬರೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆವಾಗ ಇಲ್ಲಿ -9 ಬರೆದಿದ್ವಿ, ಇಲ್ಲಿ +9 ಆಗುತ್ತೆ. ಇಲ್ಲಿ -1 ಎರಡೂ ಋಣ ಪೂರ್ಣಾಂಕಗಳು ಬರೀರಿ ಅಂತ ಹೇಳಿದರೆ ಇಲ್ಲಿ -1 ಇಲ್ಲಿ -9 ಬರೆದ್ವಿ. -1 ಅಂದರೆ ಇದು +9 ಆಗೈತೆ, ಕಳಿಬೇಕಾಗುತ್ತೆ. +9ರಲ್ಲಿ -1 ಹೋದರೆ +8 ಅಂತ ಆಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ಅಂದರೆ ನಾವು ಯಾವ ಎರಡು ಋಣ ಪೂರ್ಣಾಂಕಗಳನ್ನು ಕಳೆದಾಗ -1ರಲ್ಲಿ -9ಅನ್ನು ಕಳೆದಾಗ +8 ಬರುತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಟ್ಟರೆ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 10ರಲ್ಲಿ 2 ಕಳಿಬೇಕಾಗುತ್ತೆ. ಯಾಕಂದರೆ ಇದು ಪ್ಲಸ್ ಆಯಿತು, ಇದು ಮೈನಸ್ ಐತೆ. ನಾವು -2ರಲ್ಲಿ -10ಅನ್ನು ಕಳೆದಾಗ +8 ಉತ್ತರ ಬರುತ್ತೆ. ಅದೇ ರೀತಿಯಾಗಿ ಎರಡನೇ ಒಂದು ಮೇನ್ನಲ್ಲಿ ಎರಡನೇ ಬಿನೇ ಲೆಕ್ಕ, ಮೊತ್ತ -5 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ. ಈಗ ಒಂದು ಋಣ ಪೂರ್ಣಾಂಕ ಅಂದರೆ ಮೈನಸ್ ಇರ್ತಕ್ಕಂಥದ್ದು, ಒಂದು ಧನ ಪೂರ್ಣಾಂಕ ಅಂದರೆ ಪ್ಲಸ್ ಇರ್ತಕ್ಕಂಥದ್ದು. ಇಲ್ಲಿ -5 ಬರಬೇಕು. ಉತ್ತರ ಕೂಡಬೇಕು. ಮೊತ್ತ ಅಂದರೆ ಕೂಡಬೇಕು. ಈಗ ಉತ್ತರ -5 ಬರಬೇಕಂದ್ರೆ ಒಂದು ಮೈನಸ್ ಋಣ ಪೂರ್ಣಾಂಕ ಬರೀಬೇಕು. -10 ಬರೆದ್ವಿ, ಅದರಲ್ಲಿ 5 ಕಳೆದ್ರೆ -5 ಬರುತ್ತೆ. ಅಂದರೆ ಇಲ್ಲಿ ಮೊತ್ತ ಅಂತ ಕೇಳಿದರೆ, ಆದರೆ ನಾವು ಕಳಿತೀವಿ. ಯಾಕಂದರೆ ಚಿಹ್ನೆ ಬೇರೆ ಇದೆ, ಹಾಗಾಗಿ ಕಳಿತೀವಿ. ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ನಾವು ಕಳಿತೀವಿ. ಪ್ಲಸ್ ಹಾಕಿದಾಗ ಇದು ಏನು ಚೇಂಜ್ ಆಗೋದು, ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಇರುತ್ತೆ. ಮೈನಸ್ ಇರೋದು ಮೈನಸ್ ಇರುತ್ತೆ, ಪ್ಲಸ್ ಇರೋದು ಪ್ಲಸ್ಸೇ ಇರ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಟ್ಟರೆ ನಾವು -6 ತಗೊಳ್ಳೋಣ. 6ರಲ್ಲಿ 1 ಹೋದರೆ 5 ಅಲ್ವಾ, ಹಾಗಾಗಿ -6ರಲ್ಲಿ +1 ಹೋದರೆ -5. ಅದೇ ರೀತಿ ಸಿನೇ ಒಂದು ಪ್ರಶ್ನೆ ಓದೋಣ. ವ್ಯತ್ಯಾಸ -3 ಅಂದರೆ ನಾವು ಕಳಿಬೇಕು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ. ನೋಡಿರಿ, ಇಲ್ಲಿ ವ್ಯತ್ಯಾಸ -3 ಅಂದರೆ ಕಳೆದಾಗ ನಮಗೆ -3 ಬರಬೇಕು. ಒಂದು ಧನ ಪೂರ್ಣಾಂಕ ಬರೀಬೇಕು, ಒಂದು ಋಣ ಪೂರ್ಣಾಂಕ ಬರೀಬೇಕು.
ಋಣಪೂರ್ಣಾಂಕ -2 ಬರ್ದ್ವಿ, ಇಲ್ಲಿ +1 ಬರ್ದ್ವಿ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಇದು +1 ಹೋಗಿ ಮೈನಸ್ ಆಗುತ್ತೆ. ಇದು -2, ಇದು -1, ಇದು -2 ಹಂಗೆ ಇರುತ್ತೆ. ಮೈನಸ್ ಇಂಟು ಪ್ಲಸ್ -1, -2 -1, ಎರಡೂ -1 ಕೂಡ್ತೀವಿ, -3 ಉತ್ತರ. ಅದೇ ರೀತಿ ಇನ್ನೊಂದು ಉದಾಹರಣೆ ತೊಗೊಂಡ್ರೆ ಅವೇ ಸಂಖ್ಯೆಗಳು ತಗೋಬೇಕಾಗುತ್ತೆ. -1 +2 ಉಲ್ಟಾ ಮಾಡಿದ್ವಿ, 2ಕ್ಕೆ ಇಲ್ಲಿ ಮೈನಸ್ ಹಾಕಿದ್ವಿ, ಇಲ್ಲಿ ಪ್ಲಸ್ ಹಾಕಿದ್ವಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -2 ಆಗಿ ಪರಿವರ್ತನೆ ಆಗುತ್ತೆ. ಇದು -1, -1 -2 ಎರಡು ಕೂಡ್ತೀವಿ, ಯಾಕಂದರೆ ಚಿಹ್ನೆ ಒಂದೇ ಇದೆ, ಹಂಗಾಗಿ ಉತ್ತರ -3. ಮೂರನೇ ಪ್ರಶ್ನೆ ಓದೋಣ. ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -10, 10, 0 ಅಂಕಗಳನ್ನು ಮತ್ತು ಬಿ ತಂಡವು 10, 0, -10 ಅಂಕ -40 ಅಂಕಗಳನ್ನು ಗಳಿಸಿದವು. ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು? ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಅಂತ. ಈಗ ಎ ತಂಡ 3 ಸುತ್ತಿನಲ್ಲಿ ಅಂಕ ಗಳಿಸಿದೆ, ಅದನ್ನು ನಾವು ಕೂಡೋಣ. ಎ ತಂಡವು ಗಳಿಸಿದ ಅಂಕಗಳನ್ನು ನಾವು ಕೂಡೋಣ. -40 + 10 ಚಿಹ್ನೆ ಬೇರೆ ಇದೆ, ಕಳಿಬೇಕು. 40ರಾಗೆ 10 ಹೋದರೆ 30, ದೊಡ್ಡದ್ರ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಉತ್ತರ -30. 30ಕ್ಕೆ 0 ಕೂಡಿದ್ರೆ ಏನು ಬದಲಾಗಲ್ಲ, ಸೇಮ್. ಅಂದರೆ ಎ ತಂಡವು ಗಳಿಸಿದ ಅಂಕಗಳು -30. ಬಿ ತಂಡವು ಗಳಿಸಿದ ಅಂಕಗಳನ್ನು ಕೂಡೋಣ. ಮೊದಲನೇ ಸುತ್ತಿನಲ್ಲಿ 10 ಗಳಿಸಿದೆ, ಎ ತಂಡ -40 ಗಳಿಸಿತ್ತು, ಇದು 10 ಪ್ಲಸ್ ಬಿ ತಂಡ ಎರಡನೇ ಸುತ್ತಿನಲ್ಲಿ 0 ಗಳಿಸಿದೆ, ಇದು 10 ಗಳಿಸಿದೆ. ಮೂರನೇ ಸುತ್ತಿನಲ್ಲಿ -40 ಗಳಿಸಿದೆ. ಅಂದರೆ 3 ಸುತ್ತುಗಳಲ್ಲಿ ಒಂದೇ ಅಂಕಗಳು ಬೇರೆ ಬೇರೆ ಸುತ್ತಿನಲ್ಲಿ ಅವು ಪಡ್ಕೊಂಡಿದ್ದಾವೆ. ಈಗ 10ಕ್ಕೆ 0 ಕೂಡಿದ್ರೆ 10 ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, -40 ಇವು ಕೂಡಿದ್ವಿ. -40ರಲ್ಲಿ +10 ಕಳಿಬೇಕಾಗುತ್ತೆ, ಯಾಕಂದರೆ ಚಿಹ್ನೆ ಬೇರೆ ಇದೆ, ಹಾಗಾಗಿ -30 ಉತ್ತರ. ನೋಡಿರಿ, ಎ ತಂಡವು ಗಳಿಸಿದ ಅಂಕಗಳು ಕೂಡ -30, ಬಿ ತಂಡಗಳು ಗಳಿಸಿದ ಮೊತ್ತಗಳು ಅಂಕಗಳು ಕೂಡ -30. ಎರಡೂ ತಂಡಗಳು ಸಮನಾಗಿ ಅಂಕ ಗಳಿಸಿವೆ. ಯಾವ ತಂಡವೂ ಕೂಡ ಜಾಸ್ತಿ ಗಳಿಸಿಲ್ಲ, ಕಡಿಮೆನೂ ಗಳಿಸಿಲ್ಲ. ಈಗ ನಾವು ಯಾವುದೇ ಕ್ರಮಾಂಕದಲ್ಲಿ ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಅಂತ ಕೇಳಿದಾನೆ ಪ್ರಶ್ನೆ. ಹೌದು, ಮಾಡ್ಬೋದು. ನೋಡಿರಿ, ಇಲ್ಲಿ ಫಸ್ಟಿಗೆ -40 ಹಾಕಿ ಆಮೇಲೆ +10 ಹಾಕಿ ಹಿಂಗೆ ಕೂಡಿದ್ರೆ -30 ಬಂತು. ಅವೇ ಒಂದು ಪೂರ್ಣಾಂಕಗಳನ್ನು ಬದಲು ಮಾಡಿ 10 ಫಸ್ಟಿಗೆ ಬಂದಿದೆ, -40 ಲಾಸ್ಟಿಗೆ, ಇಲ್ಲಿ ಫಸ್ಟಿಗೆ ಇದ್ದದ್ದು ಲಾಸ್ಟಿಗೆ ಹೋಗಿದೆ, 0 ಲಾಸ್ಟಿಗೆ ಇದ್ದದ್ದು ನಡುವೆ ಬಂದಿದೆ. ನೀವು ಹೆಂಗನ ಹಾಕಿ ಕೂಡಿದ್ರೂ ಉತ್ತರ ಸೇಮ್ ಬರುತ್ತೆ. ಹಾಗಾಗಿ ನಾವು ಯಾವುದೇ ಕ್ರಮದಲ್ಲಿ ಪೂರ್ಣಾಂಕಗಳ ಸಂಕಲನ ಮಾಡಬಹುದು ಅಂತ. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ ಓದೋಣ. ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. ಇಲ್ಲಿ ಒಂದನೇದು -5 + -8 = -8 ಪ್ಲಸ್ ಇಲ್ಲಿ ಏನು -8 -8 ಹಂಗೆ ಇದೆ, -5 ಇಲ್ಲಿ ಬರೆದ್ರೆ ಮುಗಿದೋಯ್ತು. ಇದು ಒಂದು ಇದು ಪರಿವರ್ತನೀಯ ನಿಯಮ ಅಂತಾನೆ. ಅಂದರೆ a + b = b + a. ಈಗಾಗಲೇ ಹೇಳಿದ್ವಿ ನಾವು ಯಾವುದೇ ಕ್ರಮಾಂಕದಲ್ಲಿ ಪೂರ್ಣಾಂಕ ಸಂಕಲನ ಮಾಡ್ಬೋದೇ ಅಂತ. ಹೌದು, ಯಾವುದೇ ಕ್ರಮದಲ್ಲಿ ಎ ಫಸ್ಟ್ಗನ ಬರಿಬೋದು ಅಥವಾ ಲಾಸ್ಟ್ಗನ ಬರೆದ್ರು ಸೇಮ್ ಅಂಕಗಳನ್ನು ಕೂಡಿದಾಗ ನಾವು ಯಾವುದೇ ಕ್ರಮಾಂಕದಲ್ಲಿ ಕೂಡಿದ್ರೂ ಸೇಮ್ ಉತ್ತರ ಬರುತ್ತೆ. ಹಾಗಾಗಿ ನಾವು ಉತ್ತರ -5 ಅಂತ ಬರಿತೀವಿ. ಎರಡನೇದು, ಇಲ್ಲಿ ಪ್ಲಸ್ ಹಾಕಿದ್ದಾರೆ, ಕೂಡಿದ್ದಾರೆ. -53ಕ್ಕೆ ಎಷ್ಟನ್ನು ಕೂಡಿದ್ರೆ -53 ಬರುತ್ತೆ. ನಾವು 0 ಕೂಡಿದ್ರೆ -53 ಬರುತ್ತೆ. 17ಕ್ಕೆ ಎಷ್ಟನ್ನು ಕೂಡಿದ್ರೆ 0 ಬರುತ್ತೆ. ಅಂದರೆ 17ರಲ್ಲಿ ನಾವು ಕಳಿಬೇಕಾಗುತ್ತೆ. ಎಷ್ಟು ಕಳಿಬೇಕು? 17 ಕಳಿಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಇರೋದು ಮೈನಸ್ ಮಾಡ್ಕೊಂಡ್ರೆ -17 ಕಳಿಬೇಕಾಗುತ್ತೆ. +17ರಲ್ಲಿ -17 ಕೂಡಿದರೆ 0 ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಸಹವರ್ತನೀಯ ನಿಯಮ ಕೊಟ್ಟಿದ್ದಾನೆ. ಸಹವರ್ತನೀಯ ನಿಯಮ ಅನ್ನೋದು a + b + c. ಅಂದರೆ ಇದರಲ್ಲಿ b + c ಅನ್ನು ಮೊದಲೇ ಕೂಡಿ ಆಮೇಲೆ ಎಗೆ ಕೂಡ್ತೀವಿ. ಅದೇ ಇನ್ನೊಂದು ರೀತಿ ಗುಂಪು ಮಾಡ್ತೀವಿ. a + b ಫಸ್ಟಿಗೆ ಕೂಡಿ ಆಮೇಲೆ +c ಕೂಡ್ತೀವಿ. ಇವೆರಡೂ ಒಂದೇ ಸಮ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ a + b + c ಅಂತಿದೆ. ಇಲ್ಲಿ a + b + c. ಇಲ್ಲಿ 13ಕ್ಕೆ 13 ಸೇಮ್ ಇದೆ, -12ಕ್ಕೆ -12 ಸೇಮ್ ಇದೆ. ಇನ್ನು ಉಳಿದಿದ್ದು ಇಲ್ಲಿ -7 ಇರೋದು, ನಾವಿಲ್ಲಿ -7 ಹಾಕಿದರೆ ಮುಗಿದೋಯ್ತು. ಅದೇ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಅದು ಕೂಡ ಸೇಮ್
ಒಂದು ಸಹವರ್ತನೀಯ ನಿಯಮದ ಪ್ರಕಾರ ಇದೆ. a + b + c = a + b + c. ಮೊದಲೇ b + c ಗುಂಪು ಮಾಡಿ ಕೂಡಿದರೆ ಇಲ್ಲಿ a + b ಗುಂಪು ಮಾಡಿ ಕೂಡೋದು ಇದು ಸಮ ಇರುತ್ತೆ ಅಂತ. ಇಲ್ಲಿ -4 + 15 + -3 15 + -3 ಮೊದಲೇ ಕೂಡಿದ್ದಾರೆ. ಆಮೇಲೆ -4 + 15 ಇಲ್ಲಿ ಕೂಡಿದ್ದಾರೆ. ಇನ್ನು ಉಳಿದಿದ್ದೇನು -3 ಬಿಟ್ಟು ಹೋಗಿದೆ. -3 ಬರೆದ್ರೆ ಇಲ್ಲಿ ಮುಗಿದೋಯ್ತು. ಭಾಳ ಸುಲಭ ಇದೆ. ಮೊದಲನೇ ಒಂದು ಅಭ್ಯಾಸ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.